ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಇವತ್ತಿನ ಕತೆ ನಿಮ್ಮ ಜೀವನಕ್ಕೆ ಸ್ಫೂರ್ತಿಯಾಗುತ್ತದೆ. ಯಾರು ನಿಮಗೆ ಚುಚ್ಚಿ ಮಾತನಾಡಿ ನಿಮ್ಮ ಮನಸ್ಸು ನೋಯಿಸುತ್ತಾರೋ ಈ ಕತೆ ನಿಮಗೆ ಸ್ಫೂರ್ತಿಯಾಗುತ್ತದೆ. ಶ್ರೀರಂಗಪಟ್ಟಣ ಎಂಬ ಊರು ಇರುತ್ತೆ. ಅದು ಒಂದು ಚಿಕ್ಕ ಊರು. ಆ ಊರಿಗೆ ಒಬ್ಬ ರಾಜ ಇರ್ತಾನೆ. ಆ ರಾಜನೇ ಆ ಊರನ್ನ ಹಾಗೂ ಊರಿನ ಜನರನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿರುತ್ತಾನೆ. ಆದರೆ ರಾಜನಿಗೆ ಯಾವುದೇ ರೀತಿಯ ಆಸೆಗಳು ಇರುವುದಿಲ್ಲ. ಆದ ಕಾರಣ ಆತನು ಮದುವೆ ಆಗಿರಲಿಲ್ಲ. ಎಲ್ಲವನ್ನ ಚೆನ್ನಾಗಿ ನಿಭಾಯಿಸುತ್ತಿದ್ದ ರಾಜನಿಗೆ ಹೃದಯ ಸಂಬಂಧ ಕಾಯಿಲೆ ಎದುರಾಗುತ್ತದೆ. ಹಲವಾರು ವೈದ್ಯರು ಚಿಕಿತ್ಸೆ ನೀಡಿದರೂ ಫಲ ನೀಡುವುದಿಲ್ಲ. ವೈದ್ಯರು ರಾಜನಿಗೆ ಸ್ಪಷ್ಟಪಡಿಸುತ್ತಾರೆ, ನಿಮಗೆ ಯಾವುದೇ ಸಮಯದಲ್ಲಾದರೂ ಹೃದಯಾಘಾತವಾಗಬಹುದು. ನೀವು ಬದುಕಿ ಉಳಿದರೆ ಅದೊಂದು ಪವಾಡ ಎಂದು ವೈದ್ಯರು ಹೇಳ್ತಾರೆ. ವೈದ್ಯರ ಮಾತನ್ನು ಕೇಳಿದ ರಾಜನಿಗೆ ದಿಕ್ಕೆ ತೋಚುವುದಿಲ್ಲ. ಆದರೆ ರಾಜನಿಗೆ ಮಾತ್ರ ತನ್ನ ಪ್ರಜೆ ಹಾಗೂ ತನ್ನ ರಾಜ್ಯದ ಕ್ಷೇಮವೇ ಮುಖ್ಯವಾಗಿರುತ್ತದೆ. ವಂಶೋದ್ಧಾರಕನನ್ನು ಪಟ್ಟಾಭಿಷೇಕಕ್ಕೆ ಕೂರಿಸಬಹುದಿತ್ತು. ಆದರೆ ರಾಜನು ಮದುವೆ ಆಗಿರುವುದಿಲ್ಲ. ಎಲ್ಲವೂ ಕಾಲ ಮಿಂಚಿ ಹೋಗಿತ್ತು. ಆದರೆ ಚಿಂತೆ ಎಂಬ ರೋಗ ರಾಜನಿಗೆ ಕಾಡುತ್ತಲೇ ಇತ್ತು. ಒಂದು ದಿನ ರಾಜನಿಗೆ ಒಂದು ಉಪಾಯ ಹೊಳೆಯುತ್ತೆ. ಅದೇನೆಂದರೆ ತನ್ನ ಊರಿನ ಪ್ರಜೆಗಳಲ್ಲಿಯೇ ಒಬ್ಬ ಧೈರ್ಯವಂತ ಪ್ರಜೆಯನ್ನು ದತ್ತು ತೆಗೆದುಕೊಂಡು ರಾಜನನ್ನಾಗಿ ಮಾಡುವುದು. ರಾಜ ತನ್ನ ಉಪಾಯದಂತೆ ಸೈನಿಕರನ್ನು ಕರೆಸಿ ತನ್ನ ಉಪಾಯವನ್ನು ಹೇಳಿ ರಾಜ್ಯದ ಪ್ರಜೆಗಳನ್ನು ಸಭಾಭವನಕ್ಕೆ ಕರೆತರಲು ಆದೇಶ ಮಾಡ್ತಾನೆ. ರಾಜನ ಮಾತನ್ನು ಕೇಳಿ ಸೈನಿಕರು ಪ್ರಜೆಗಳ ಹತ್ತಿರ ಹೋಗಿ ರಾಜನ ಆಜ್ಞೆಯನ್ನು ಪಾಲಿಸಲು ವಿನಂತಿಸಿಕೊಳ್ಳುತ್ತಾರೆ. ಪ್ರಜೆಗಳು ಆಶ್ಚರ್ಯದಿಂದ ರಾಜನ ಸಭಾಭವನಕ್ಕೆ ಬಂದು ನಿಲ್ತಾರೆ. ರಾಜನ ಮಾತುಗಳಿಗೆ ಕಾಯುತ್ತಿದ್ದ ಪ್ರಜೆಗಳು ಕುತೂಹಲದಿಂದ ರಾಜನ ಆಜ್ಞೆಯನ್ನು ಪಾಲಿಸಲು ಮುಂದಾಗಿರುತ್ತಾರೆ. ಪ್ರಜೆಗಳನ್ನು ನೋಡಿದ ರಾಜರು ಸಂತೋಷ ಪಡ್ತಾರೆ. ಪ್ರಜೆಗಳೇ, ನಾನು ನಿಮ್ಮ ರಾಜ. ನೀವು ಪ್ರೀತಿಯಿಂದ ಹಾಗೂ ಗೌರವದಿಂದ ನನ್ನ ಮಾತನ್ನು ಪಾಲಿಸುತ್ತೀರಾ. ನನಗೆ ಹೃದಯ ಸಂಬಂಧ ಕಾಯಿಲೆ ಇದೆ. ಯಾವಾಗ ಬೇಕಾದರೂ ನಾನು ಮರಣ ಹೊಂದಬಹುದು. ಆದ ಕಾರಣ ನನ್ನ ಮರಣದ ನಂತರ ಈ ರಾಜ್ಯ ಅನಾಥವಾಗಬಾರದು. ಆದ ಕಾರಣ ಈ ರಾಜ್ಯಕ್ಕೆ ಒಬ್ಬ ರಾಜನ ಪಟ್ಟಾಭಿಷೇಕವಾಗಬೇಕು. ಆ ರಾಜ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ನಿಮ್ಮನ್ನು ಕಾಪಾಡಿಕೊಳ್ಳಬೇಕು. ಅಂತಹ ರಾಜನನ್ನು ಹುಡುಕುತ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದರೂ ರಾಜ್ಯವನ್ನು ಮುಂದುವರಿಸಲು ಆಸಕ್ತಿ ಇದ್ದರೆ ನೀವು ಮುಂದೆ ಬರಬೇಕು. ಹಾಗೂ ನಾನು ಹಾಕುವ 3 ಷರತ್ತುಗಳಲ್ಲಿ ಯಾವುದಾದರೂ ಒಂದು ಷರತ್ತನ್ನು ಗೆದ್ದು ಬಂದರೆ ಆ ಧೀರನೇ ಈ ರಾಜ್ಯಕ್ಕೆ ರಾಜನಾಗಿ ಈ ರಾಜ್ಯವನ್ನು ಮುಂದುವರಿಸುತ್ತಾನೆ. ರಾಜನ ಮಾತನ್ನು ಕೇಳಿದ ಪ್ರಜೆಗಳು ಖುಷಿಯಿಂದ ಷರತ್ತನ್ನು ಕೇಳದೆ ಮುಂದಾಗುತ್ತಾರೆ. ರಾಜ ತನ್ನ 3 ಷರತ್ತುಗಳನ್ನು ಹೇಳಲು ಮುಂದಾಗುತ್ತಾನೆ. ಮೊದಲನೆಯದು, ಒಂದು ಕೋಣೆಯಲ್ಲಿ 100 ಜನ ಕುಸ್ತಿಪಟುಗಳು ಇರುತ್ತಾರೆ. ಆ ಕುಸ್ತಿಪಟುಗಳನ್ನು ಎದುರಿಸಿ ಅವರ ಕೈಯಿಂದ ತಪ್ಪಿಸಿಕೊಂಡು ಬಂದು ಈ ಗಂಟೆಯನ್ನು ಬಾರಿಸಬೇಕು. ಇನ್ನು ಎರಡನೇದಾಗಿ, ಇನ್ನೊಂದು ಕೋಣೆಯಲ್ಲಿ 150 ವಿಷ ಸರ್ಪಗಳು ಇರುತ್ತವೆ. ಆ ಸರ್ಪಗಳನ್ನು ದಾಟಿ ಬಂದು ಗಂಟೆಯನ್ನು ಬಾರಿಸಬೇಕು. ಮೂರನೆಯ ಷರತ್ತು ಏನೆಂದರೆ, ಕೊನೆಯ ಕೋಣೆಯಲ್ಲಿ 40 ದಿನಗಳಿಂದ ನೀರು ಊಟ ಇಲ್ಲದೆ ತುಂಬ ಹಸಿವಿನಿಂದ ಕ್ರೋಧವಾಗಿ ಕಾಯುತ್ತಿರುವ ಸಿಂಹವೊಂದು ಕುಳಿತಿದೆ. ಆ ಕ್ರೂರ ಪ್ರಾಣಿಯಿಂದ ತಪ್ಪಿಸಿಕೊಂಡು ಬಂದು ಈ ಗಂಟೆಯನ್ನು ಬಾರಿಸಬೇಕು. ರಾಜನ ಷರತ್ತುಗಳಿಗೆ ಗಾಬರಿಯಾದ ಪ್ರಜೆಗಳು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾರೆ, ಈ 3 ಕೋಣೆಯಲ್ಲಿ ನಾವು ಹೋದರೂ ಬದುಕುಳಿಯಲು ಸಾಧ್ಯವಿಲ್ಲ. ಹಾಗಾಗಿ ಈ ರಾಜ್ಯದ ಸಹವಾಸವೇ ಬೇಡ. ಬದುಕಿದರೆ ಹೇಗೋ ಬದುಕಬಹುದು ಎಂದು ಮಾತನಾಡಿಕೊಳ್ಳುತ್ತಾ ಮುಂದೆ ಬಂದಿದ್ದ ಎಲ್ಲರೂ ಹಿಂದೆ ಸರಿಯುತ್ತಾರೆ. ಆದರೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಮಾತ್ರ ರಾಜನ ಆಜ್ಞೆಯನ್ನು ಪಾಲಿಸಿ ಕೊನೆಯ ಕೋಣೆಯಲ್ಲಿ ಭಯದಿಂದ ಹೋಗಿ ರಾಜನ ಹಾಗೆ ಹೊರಬಂದು ಗಂಟೆಯನ್ನು ಬಾರಿಸುತ್ತಾನೆ. ಎಲ್ಲ ಪ್ರಜೆಗಳು ಸೈನಿಕರು ದಿಗ್ಭ್ರಮೆಗೊಳ್ಳುತ್ತಾರೆ. ರಾಜ ಹಾಕಿದ ಕೊನೆಯ ಷರತ್ತನ್ನು ಗೆದ್ದು ಬಂದ ರಾಜನ ಕಾಲಿಗೆ ನಮಸ್ಕರಿಸುತ್ತಾನೆ. ರಾಜನು ಆಶ್ಚರ್ಯದಿಂದ ಆತನಿಗೆ ಕೇಳುತ್ತಾರೆ, ಇಷ್ಟೊಂದು ಭಯಾನಕ ಷರತ್ತನ್ನು ನೀನು ಗೆದ್ದದ್ದು ಹೇಗೆ ಎಂದು ಕೇಳುತ್ತಾರೆ. ಆ ವ್ಯಕ್ತಿ ಹೇಳಿದ ಒಂದೇ ಮಾತು, ಪ್ರಭು,
ನೀವು ಹಾಕಿದ ಮೊದಲನೆಯ 2 ಷರತ್ತುಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದು ನನಗೆ ಗೊತ್ತಿತ್ತು. ಆದರೆ ಕೊನೆಯ ಷರತ್ತಿನಲ್ಲಿ ನನಗೆ ಅನುಮಾನ ಬಂತು. ಯಾವುದೇ ಪ್ರಾಣಿಯಾಗಲಿ ಅಥವಾ ಪಕ್ಷಿಯಾಗಲಿ 40 ದಿನಗಳವರೆಗೆ ಉಪವಾಸ ಇದ್ದು ಬದುಕಿರಲು ಸಾಧ್ಯವಿಲ್ಲ ಎಂಬುದು ನನಗೆ ಅರಿವಾಗಿತ್ತು. ಆದ ಕಾರಣ ನಾನು ಕೊನೆಯ ಷರತ್ತನ್ನು ಆಯ್ಕೆ ಮಾಡಿಕೊಂಡು ಗೆದ್ದು ಬಂದಿದ್ದೇನೆ ಎಂದು ರಾಜನಿಗೆ ಹೇಳುತ್ತಾನೆ. ರಾಜನು ಕೊನೆಯ ಷರತ್ತನ್ನು ಗೆದ್ದು ಬಂದು ವ್ಯಕ್ತಿಯ ಯೋಚನಾ ಶಕ್ತಿಯನ್ನು ಗಮನಿಸಿದ ರಾಜನಿಗೆ ಈತ ರಾಜ್ಯವನ್ನು ಆಳಲು ಯೋಗ್ಯನಿದ್ದಾನೆ ಎಂದು ಅರಿತುಕೊಳ್ಳುತ್ತಾನೆ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಮನುಷ್ಯನಿಗೆ ಒಂದಲ್ಲ ಒಂದು ಸವಾಲುಗಳು ಬಂದೇ ಬರುತ್ತವೆ. ಜನ ಗೆದ್ರು ಮಾತಾಡ್ತಾರೆ, ಸೋತ್ರು ಮಾತಾಡ್ತಾರೆ. ಜನ ಮಾತಾಡ್ತಾರೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾವು ಅಂದುಕೊಂಡಿದ್ದ ಕಾರ್ಯವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.